ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತು ನಾನು ಜೈಪುರ್ನಲ್ಲಿದ್ದೇನೆ. ಭಾರತದ ರಾಜಸ್ಥಾನ ರಾಜ್ಯದ ಪಿಂಕ್ ಸಿಟಿ ಅಂತ ಕರೀತಾರೆ. ಜೈಪುರ್ ರಾಜಸ್ಥಾನದ ರಾಜಧಾನಿ. ನಮ್ಮ ದೇಶದಲ್ಲಿರುವಂಥ ಬಹುತೇಕ ಮಹಾನಗರಗಳಲ್ಲಿ ಅತ್ಯಂತ ಸ್ವಚ್ಛತೆಗೆ ಮತ್ತು ಸೌಹಾರ್ದತೆಗೆ, ಸಂಸ್ಕೃತಿಗೆ ಜೈಪುರ್ ಹೆಸರುವಾಸಿ. ಈ ಜೈಪುರ್ಗೆ ಬಂದು ಇಳಿದ್ರೆ ನೀವು ನೋಡಲೇಬೇಕಾದಂಥ ಮಹತ್ವದ ಸ್ಥಳ ಅಂಬೇರ ಬೆಟ್ಟ, ಅಂಬೇರ್ ಪೋರ್ಟ್ ಅಂತೇಳಿ ಕರೀತಾರೆ. ನಾನು ಹಿಂದೆ ನಿಮಗೊಂದು ವಿಹಂಗಮ ನೋಟ ಕಾಣ್ತಾ ಇದೆ. ಇದು ಅಂಬೇರ್ ಬೆಟ್ಟ. ಈ ಅಂಬೇರ್ ಬೆಟ್ಟವನ್ನು ನಾವು ಇಲ್ಲಿಂದಲೇ ಹತ್ತಕ್ಕೆ ಶುರು ಮಾಡಬೇಕು. ಈ ಅಂಬೇರ್ ಬೆಟ್ಟಕ್ಕೆ ಹೋಗೋದಕ್ಕೆ 3 ಮಾರ್ಗಗಳಿದೆ. ಒಂದು, ನೀವು ನಡ್ಕೊಂಡು ಬೆಟ್ಟವನ್ನು ಹತ್ತಬೇಕು. ಮೆಟ್ಟಲುಗಳಿದೆ, ಮೆಟ್ಟಲಲ್ಲಿ ನೀವು ಬೆಟ್ಟವನ್ನು ಹತ್ಬೋದು. ಹೆರಿಟೇಜ್ ಆಗಿ ಹೋಗ್ತಕ್ಕಂಥವ್ರು ಆನೆಗಳ ಮೇಲೆ ಸವಾರಿಯನ್ನು ಮಾಡಿ ಹೋಗ್ಬೋದು. ಇಲ್ಲ, ವಾಹನ ವ್ಯವಸ್ಥೆ ಕೂಡ ಇದೆ. ಪಕ್ಕದಲ್ಲಿ ಜೀಪ್ಗಳು ಸಿಗುತ್ತೆ. ಆ ಜೀಪಲ್ಲಿ ಕೂತ್ಕೊಂಡು ಬೆಟ್ಟವನ್ನು ಹತ್ಬೋದು. ಸೊ ನಡ್ಕೊಂಡು ಹೋಗೋದ್ರಲ್ಲಿ ಬಹಳ ಮಜಾ ಇರುತ್ತೆ. ನೀವು ನೋಡ್ಬೋದು ಸುತ್ತಮುತ್ತ. ಇದು ರಜಪೂತರ ಕಾಲದ ಅವಶೇಷಗಳು. ರಾಜ ಮಾನ್ ಸಿಂಗ್ ಅಂತಕ್ಕಂಥ ರಜಪೂತರ ರಾಜ ಇದನ್ನೆಲ್ಲ ನಿರ್ಮಾಣ ಮಾಡಿದ. ಅವನ ಖಾಸಗಿ ನಿವಾಸ, ಅವನ ಆಡಳಿತ ನಿವಾಸ ಇವೆಲ್ಲವೂ ಅಂಬೇರ್ ಬೆಟ್ಟದ ಮೇಲಿದೆ. ಸುತ್ತ ಕೆರೆಗಳು, ಅವರದೇ ಆದಂಥ ವಾಸ್ತುಶಿಲ್ಪ. ಒಂದು ಬಣ್ಣ ನೋಡಬೇಕು ನೀವು, ಹಿಂದೆ ಕಾಣ್ತಕ್ಕಂಥ ಬಾದಾಮಿ ಕಲರ್ ಏನು ಬಣ್ಣ ಇದೆ, ಅದು ಜೈಪುರದ ಒಂದು ವಿಶೇಷತೆ. ರಜಪೂತರು ತುಂಬ ಅಲಂಕಾರ ಪ್ರಿಯರು. ಅವರು ಸಸ್ಯಾಹಾರಿಗಳು ಕೂಡ ಆಗಿದ್ದರು. ಕಲೆ ಶಾಸ್ತ್ರೀಯತೆಗೆ ಭಾಳ ಮಹತ್ವವನ್ನು ಕೊಟ್ಟಿದ್ದರು. ಇಲ್ಲಿರುವ ಕುರುಹುಗಳನ್ನು ನೋಡಿದಾಗ ಅವುಗಳ ವಿನ್ಯಾಸ ಇರ್ಬೋದು, ವಿಶೇಷ ಒಂದು ರಾಜಸ್ಥಾನಿ ಶೈಲಿ ನಮಗೆ ಕಾಣುತ್ತೆ. ಈ ಬೆಟ್ಟವನ್ನು ಈಗ ಹತ್ತಕ್ಕೆ ಶುರು ಮಾಡೋಣ. ಬೆಟ್ಟದ ಮೇಲೆ ನಿಮ್ಗೆ ಇನ್ನೂ ಹಲವಾರು ಪ್ಲೇಸ್ಗಳನ್ನು ತೋರಿಸ್ತೀನಿ, ಬನ್ನಿ. ನೋಡ್ತಾ ಇದ್ದೀರಲ್ಲ, ಹಿಂದೆ ಒಂದು ವಿಹಂಗವಾದ ಒಂದು ನೋಟ. ಮತ್ತು ಈ ಸ್ಟೆಪ್ಸನ್ನು ಹತ್ತಿ ಬರಬೇಕು. ಸ್ವಲ್ಪ ಪ್ರಯಾಸದ ಕೆಲಸ. ಯಾರಿಗೆ ಆರೋಗ್ಯ ಗಟ್ಟಿ ಇಲ್ಲ, ಶಕ್ತಿ ಇಲ್ಲ, ಅವರು ಹತ್ತೋದು ಸ್ವಲ್ಪ ಕಷ್ಟ. ಹೆಂಗಿದ್ದವ್ರು ಹತ್ಬೋದು. ನಿಮ್ಗೆ ಹತ್ತಕ್ಕಾಗಿಲ್ಲ ಅಂದರೆ ಗಾಡಿಯಲ್ಲಿ ಕೂಡ ಬರ್ಬೋದು. ಅಲ್ಲಲ್ಲಿ ನೀರು ಮತ್ತು ನಿಮಗೆ ಫ್ರೆಶ್ ಆಗೋದಕ್ಕೆಲ್ಲ ವಸ್ತು ಸಿಗುತ್ತೆ. ತಿನ್ಕೊಂತ ಮಜಾ ಮಾಡ್ಕೊತ ಹೋದರೆ ಬೆಟ್ಟ ಹತ್ತಿರನೇ ಇದೆ. ಬನ್ನಿ ನೋಡೋಣ. ನಮ್ಮ ಪ್ರಯಾಸದ ಹೆಜ್ಜೆಗಳನ್ನು ಹತ್ತಿ ಅಂಬೇರ ಬೆಟ್ಟದ ತುದಿಗೆ ಬಂದಿದ್ದೀವಿ. ಈ ಒಂದು ಮುಖ್ಯ ಗೇಟಲ್ಲಿ ನಾವು ಒಳಗಡೆ ಹೋಗಬೇಕು. ಒಳಗಡೆ ಮಾನ್ಸಿಂಗಿನ ಅರಮನೆ ಅವಶೇಷಗಳೆಲ್ಲ ಇದೆ. ಇಲ್ಲಿಂದ ಸೂಕ್ತವಾದಂಥ ಒಂದು ಏನು ಪ್ರಕೃತಿ ಇದೆ, ನೋಡೋಕೆ ಬಹಳ ಖುಷಿ. ಇಲ್ಲೇ ಆನೆಗಳಿಂದ ಸವಾರಿಗಳನ್ನು ಇಳಿಸ್ತಾರೆ. ಅದನ್ನು ನೋಡಿಕೊಂಡು ಆತನ ಖಾಸಗಿ ಮಹಲನ್ನು ಕೂಡ ಒಳಗಡೆ ನೋಡ್ಬೋದು. ಬನ್ನಿ ನೋಡೋಣ. ನೋಡಿ, ಈ ಕೋಟೆಯ ಅವಶೇಷಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಕಾಲದ ಒಂದು ಏನು ಕಲರ್ ಇತ್ತು, ಈ ಕಲರ್ ಇವಾಗ ಕೂಡ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಇಲ್ಲಿ ಕೃಷಿಯ ಬಣ್ಣಗಾರರು ಈ ಬಣ್ಣವನ್ನು ಬಡಿತಾ ಇರ್ತಾರೆ. ಯಾಕಂದರೆ ಇದು ಒಂದು ಓಪನ್ ಆದಂಥ ಕೋಟೆ. ತುಂಬ ಬಿಸಿಲಿಗೆ ಇದು ಸುಟ್ಟು ಹೋಗುತ್ತೆ. ಆದರೆ ಮತ್ತೆ ಮತ್ತೆ ಈ ಒಂದು ಬಾದಾಮಿ ಕಲರನ್ನು ಈ ಅಂಬೇರ ಬೆಟ್ಟಕ್ಕೆ ನೀಡ್ತಾ ಇರ್ತಾರೆ. ಅದರಿಂದ ಇದಕ್ಕೊಂದು ವಿಶೇಷವಾದ ಆಕರ್ಷಣೆ. ಮತ್ತು ಇಲ್ಲಿ ಬಂದವರು ಫೋಟೋ ತೆಗೆಯೋದನ್ನು ಮರೆಯೋಕ್ಕೆ ಹೋಗಬೇಡಿ. ಲೈಫ್ ಲಾಂಗ್ ನಿಮ್ಗೆ ನೆನಪಿರ್ಬೇಕಲ್ಲ, ಫೋಟೋ ತೆಗೆಸ್ಕೊಳ್ಳಿ. ಬನ್ನಿ, ಇನ್ನೂ ಭಾಳ ಚೆನ್ನಾಗಿದೆ ಮೇಲೆ. ಬನ್ನಿ. ಇವಾಗ ನಾವು ಮೇಲ್ಗಡೆ ಭಾಗಕ್ಕೆ ಬಂದಿದ್ದೀವಿ. ಎಡಗಡೆ ನಿಮಗೆ ಅವರ ಆಸ್ಥಾನದ ಮುಂದೆ ನೋಡಿ ಬಹಳಷ್ಟು ಅದ್ಭುತವಾದ ಕುಶಲಕಲೆ ಕಾರ್ಯಕ್ರಮ ಕೆತ್ತಲಿರುವಂಥ ಬನ್ನಿ ನೋಡಿ. ನನ್ನ ಜೊತೆಗೆ ರಾಜಸ್ಥಾನದ ಬೆಡಗಿಯರು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಇದರ ಸಂಸ್ಕೃತಿ ಬಗ್ಗೆ ಕೇಳಿದೆ. ನಮಸ್ತೆ मैडम जी, जो आप ड्रेस डाला है और ये जो कर रहे हैं इसके बारे में थोड़ा बोलिए. हम कर्नाटक से आए हैं, तो बोलिए आप. ये राजस्थान का नाट्य मतलब जो फोक डांस बोलते हैं इसको है, और उन्हीं की मतलब हम फॉलो करते हैं. और यही आमेर में जैसे कल्चर हमारा दिखाते हैं राजस्थान. बहुत बढ़िया दिख रहा है. कंग्रेचुलेशंस मैडम. थैंक यू. ನಾವು ಈ ಅಂಬೇರ ಬೆಟ್ಟವನ್ನು ಸುತ್ತಾಕೊಂಡು ಬಂದಿದ್ದೀವಿ. ಸರ್ ಕುಲಕರ್ಣಿ ಅವರು ವಿಜಯಪುರದಿಂದ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಸರ್, ಅವ್ರ ಎಕ್ಸ್ಪೀರಿಯನ್ಸ್. ಸರ್ ನಮಸ್ತೆ. ಇದು ಅಂಬೇರ ಬೆಟ್ಟವನ್ನು ನೋಡಿದರೆ ಮಕ್ಕಳು ಭಾಳ ಖುಷಿ ಪಡ್ತಾರೆ. ಯಾಕಂದರೆ ರಾಜ ಮಾನ್ ಸಿಂಗ್ನು ವಾಸವಾಗಿರ್ತಕ್ಕಂಥ ಒಂದು ಪ್ಯಾಲೇಸ್ ಇದು. ತನ್ನ ಎಲ್ಲ ಸೈನ್ಯವನ್ನು ಕಟ್ಟಿಕೊಂಡು ಎಲ್ಲ ತಮ್ಮ ಪರಿವಾರದೊಂದಿಗೆ ಇಲ್ಲಿ ಭಾಳಷ್ಟು ದಿನಗಳ ಕಾಲ ವಾಸವಾಗಿತ್ತು. ಸೊ ಒಂದು ಸುಂದರವಾದಂಥ ವಾತಾವರಣ. ಬೆಟ್ಟದ ಮೇಲೆ
ಮತ್ತು ಪ್ರಾಕೃತಿಕ ಸೌಂದರ್ಯದೊಂದಿಗೆ ಒಂದು ಉತ್ತಮವಾದಂಥ ಪ್ರದೇಶದಲ್ಲಿ ಈ ಒಂದು ಪ್ಯಾಲೇಸನ್ನು ಬಿಲ್ಡಪ್ ಮಾಡಲಾಗಿದೆ. ಸೊ ಎಷ್ಟೆಲ್ಲ ಆನೆಗಳು ಸಹಿತ ಮೇಲೆ ಬರುವಾಗ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ಇಲ್ಲಿ ಕಾಣ್ತೇವೆ ಮತ್ತು ಸುಂದರವಾದಂಥ ಒಂದು ಕ್ಲಾಸ್ ಪ್ರತಿ ವರ್ಷವೂ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರ್ತೇವೆ. ವಿಶೇಷವಾಗಿ ಮಕ್ಕಳು ಇಲ್ಲಿ ಬಂದಾಗ ಭಾಳ ಖುಷಿ ಪಡ್ತಾರೆ, ಯಾಕಂದರೆ ಇಂಥ ಒಂದು ಏನು ಬೆಟ್ಟದ ಮೇಲೆ ಇರ್ತಕ್ಕಂಥ ಪ್ರದೇಶ ಬೇರೆ ಕಡೆ ಮಕ್ಕಳಿಗೆ ಸಿಗೋದಿಲ್ಲ. ಹಾಗಾಗಿ ಮಕ್ಕಳು ಭಾಳ ಖುಷಿ ಪಡ್ತಾರೆ. ಕೇಳಿದ್ರಲ್ಲ ಪ್ರೇಕ್ಷಕರೇ, ನೀವು ಕೂಡ ಈ ರೀತಿ ನಿಮ್ಮ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡ್ಬನ್ನಿ, ರಾಜಸ್ಥಾನವನ್ನು ತೋರಿಸಿ. ಪ್ರೇಕ್ಷಕರೇ, ಈ ಅಂಬೇರ ಬೆಟ್ಟವನ್ನು ನೋಡಿ ಕೆಳಗೆ ಬರೋದಕ್ಕೆ 2 ಗಂಟೆ ಆದರೂ ಬೇಕಾಗುತ್ತೆ. ಸ್ಕೂಲ್ ಮಕ್ಕಳು, ಇತರ ಪ್ರವಾಸಿಗಳೆಲ್ಲ ಬಂದಿದ್ದಾರೆ. ಈ ಬೆಟ್ಟವನ್ನು ರಾಜ ಮಾನ್ಸಿಂಗ್ 1581ರಲ್ಲಿ ನಿರ್ಮಾಣ ಮಾಡಿದ. ತನ್ನ ಪರಿವಾರದೊಂದಿಗೆ ಇಲ್ಲಿದ್ದ. ಭಾರತದ ಚರಿತ್ರೆಯಲ್ಲಿ ರಾಜಸ್ಥಾನಕ್ಕೆ ಬಂದರೆ ಜೈಪುರಕ್ಕೆ ಬರಬೇಕು ಮತ್ತು ಒಮ್ಮೆಯಾದರೂ ಈ ಅಂಬೇರ ಬೆಟ್ಟವನ್ನು ನೋಡಬೇಕು. ಈ ಅವಿಸ್ಮರಣೀಯ ನೆನಪುಗಳು ನಿಮಗೆ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.